ಇವತ್ತು ತುಂಬ ಟೇಸ್ಟಿಯಾಗಿರೋ ಕ್ಯಾಪ್ಸಿಕಮ್ ಎಗ್ ಫ್ರೈ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಚಪಾತಿಗೆ ಮತ್ತು ಎಗ್ ರೈಸ್ ಥರ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ಕೊಬೇಕು. ಅದು ಪಟ ಪಟ ಅಂದಮೇಲೆ ಒಂದು 2 ಈರುಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಕ್ಕೊಂಡು ಇವಾಗ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಯಾವ ಥರ ಅಂದರೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದೆರಡು ನಿಮಿಷ ಫ್ರೈ ಆಗಿದ ತಕ್ಷಣವೇ ಒಂದು ಅರ್ಧ ಬೆಂದಿದ ತಕ್ಷಣ ಕ್ಯಾಪ್ಸಿಕಮ್ಮು, ನಿಮ್ಮ ಕ್ಯಾಪ್ಸಿಕಮ್ ಫ್ಲೇವರ್ ಜಾಸ್ತಿ ಇಷ್ಟ ಅಂದರೆ ಒಂದು 4ರಿಂದ 5 ಹಾಕ್ಕೊಬೋದು. ನಾನು 3 ಕ್ಯಾಪ್ಸಿಕಮ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಬಂದು ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋ ಥರ ನಾವು ಹುರ್ಕೊಬೇಕು. ನೀವು ನೋಡ್ತಾ ಇರ್ರಿ ನಾವು ಯಾವ ಥರ ನಾನು ಫ್ರೈ ಮಾಡ್ತೀನಿ ತೋರಿಸ್ತೀನಿ ಅಂತ. ಫಸ್ಟ್ ಟೈಮ್ ಈ ರೆಸಿಪಿ ಮಾಡ್ತೀನಿ ಅಂದವರು ಇದನ್ನು ಅಷ್ಟು ಈಸಿಯಾಗೆ ಮಾಡ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ವೀಡಿಯೋ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ವಾಯ್ಸ್ ಕೊಟ್ಟು ಅಪ್ಡೇಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಸೌಂಡ್ ಜಾಸ್ತಿ, ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಪಕ್ಕದಲ್ಲೆಲ್ಲ. ನಾನು ವಾಯ್ಸ್ ಕೊಟ್ಟು ರೆಕಾರ್ಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನಾದರೂ ಡಿಸ್ಟರ್ಬೆನ್ಸ್ ಸೌಂಡ್ ಇದ್ದರೆ ಸಾರಿ, ಇನ್ನೂ ಬೇಜಾರು ಮಾಡ್ಕೊಬೇಡಿ. ಇವಾಗ ನೋಡ್ತಾ ಇರಿ, ಸ್ವಲ್ಪ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಹಸಿ ವಾಸನೆ ಹೋಗೋ ಥರ ನಾವೇನು ಮಾಡಬೇಕು, ನೀಟಾಗಿ ಫ್ರೈ ಮಾಡಬೇಕು. ಆಮೇಲೆ ಒಂದು 3 ಟೊಮೆಟೊ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಟೊಮೆಟೊ ಹಾಕೋದ್ರಿಂದ ನೀವು ಚಪಾತಿಗೆ ತಿನ್ನುವಾಗ ಗ್ರೇವಿ ಥರ ಇರುತ್ತೆ, ಮತ್ತು ಎಗ್ ರೈಸ್ ಥರ ರೈಸ್ಗೆ ನೀವು ಮಿಕ್ಸ್ ಮಾಡುವಾಗ್ಲೂ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವ ಥರ ನಾನು ಮ್ಯಾಶ್ ಆಗಿರಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮ್ಯಾಶ್ ಆಗಿರಬೇಕು. ಈ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಅದನ್ನು ಎತ್ತಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ಥರ ಅಂತ. ಈ ರೀತಿ ಇದ್ರೇ ಕ್ಯಾಪ್ಸಿಕಮ್ ಟೇಸ್ಟಾಗಿರುತ್ತೆ, ಮತ್ತು ನೀವು ಮಕ್ಳಿಗೆ ಮಾಡಿಕೊಡುವಾಗ್ಲೂ ಅವರು ನೀಟಾಗಿ ತಿಂತಾರೆ. ಹಿಂಗೆ ಸ್ವಲ್ಪ ಒಂದೇ ಒಂದು ಕ್ಯಾಪ್ಸಿಕಮ್ನ ಹಿಂಗೆ ಎತ್ತಿ ಹಿಂಗೆ ಮ್ಯಾಶ್ ಮಾಡಿ ನೋಡಿರಿ ಎಷ್ಟು ನೀಟಾಗಿ ಮ್ಯಾಶ್ ಆಗಿದೆ. ನೋಡಿದ್ರಾ? ನೀವು ಆ ಟೊಮೆಟೊ ಹಾಕಿ ಫ್ರೈ ಮಾಡ್ತಾ ಇರುವಾಗಲೇ ಏನಾಗಿರುತ್ತೆ, ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಫ್ರೈ ಆಗಿರುತ್ತೆ. ಇವಾಗ ನಾವೇನು ಮಾಡ್ಕೊಬೇಕು, ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಬೇಕು. ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಗರಂ ಮಸಾಲ. ನೀವು 1 ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಈ ಥರ ಹಾಕಿ ನಾನು ನಮ್ಮ ಮನೇಲಿ ಸ್ವಲ್ಪ ಖಾರದ ಪುಡಿ, ತುಂಬ ಖಾರ ಇರೋದ್ರಿಂದ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಲೈಟಾಗಿ ಖಾರ ಬಂದಿರುತ್ತೆ. ಇದೆಲ್ಲ ಹಾಕಿ ನಾವು ನೀಟಾಗಿ ಎಣ್ಣೆ ಬಿಡೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ. ನಾನೊಂದು 4 ಮೊಟ್ಟೆ ಒಂದು ಬೌಲಲ್ಲಿ ಅದು ಇದು ಮಾಡಿ ಇಟ್ಕೊಂಡು ಇವಾಗ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಇಲ್ಲೇ ಮೇಯ್ನ್ ಏನಂದರೆ ಕೈ ಬಿಡದೇ ಆಡಿಸ್ತಾನೇ ಇರಬೇಕು, ಅಂದರೆ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನಿಮ್ಮ ಮನೇಲಿ ನಾನ್ ಸ್ಟಿಕ್ ಕಡಾಯಿ ಇದ್ದರೆ ಇನ್ನೂ ಈಸಿಯಾಗಿರುತ್ತೆ, ಯಾಕಂದರೆ ತಳ ಹಿಡಿಯಲ್ಲ. ನೋಡಿರಿ ಈ ಥರ ನೀವು ಹಿಂಗೆ ಕಲಿಸ್ತಾನೇ ಇರುವಾಗ ಯಾವ ಥರ ಬಂದಿದೆ ಅಂತ. ಒಂದು 2ರಿಂದ 3 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ನಾವು ಪೆಪ್ಪರ್ ಹಾಕೋದ್ರಿಂದ ಟೇಸ್ಟ್ ಬಂದು ಹೈಲೈಟಾಗಿ ಕೊಡುತ್ತೆ ಇದು. ಈ ಟೈಮಲ್ಲಿ ನೀವು ಬಂದು ರೈಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಎಗ್ ರೈಸ್ ಅಂತಲೂ ನೀವು ಕೊಡ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಅಥವಾ ಸ್ವಲ್ಪ ಪೆಪ್ಪರ್ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಇವಾಗ ದಾಲ್ ರೈಸ್ಗೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಎಗ್ ಇಕ್ಕೊಂಡು ನೀವು ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.